ಬಂದು ವಹಿಸಿರಿ. ಕೆಲವೊಂದು ವಿಷಯಗಳು ನಾನು ಹೇಳ್ತೀನಿ ಕೇಳ್ರಿ. ಫಸ್ಟ್ ಟೈಮ್ ಮೀಟಿಂಗ್ ಅನ್ನ ನಮ್ಮ ಐವನ್ಶಾಹಿ ಗೆಸ್ಟ್ ಹೌಸ್ ಅಲ್ಲಿ ಕರೆದವರು ನಮ್ಮ ಎಲ್ಲ ರೈತರು ಮುಖಂಡರು. ನಾನು ವೈಯಕ್ತಿಕವಾಗಿ ಯಾರು ಹೆಸರು ಹೇಳಕ್ ಪಡಂಗಿಲ್ಲ. ಯಾಕಂದ್ರೆ ಈ ಹೋರಾಟದಾಗ ಯಾರ್ಯಾರು ಕಷ್ಟಪಟ್ಟಾರ ಅವ್ರು ಯಾರು ನನಗೆ ಕಾಣ್ತಾ ಇಲ್ಲ. ನನ್ಗದು ಬಹಳ ಬೇಜಾರಾಗಿದೆ. ಆ ತರ ಆಗ್ಬಾರ್ದು. ನಾವೆಲ್ಲರೂ ಕರ್ಕೊಂಡು ಹೋಗ್ಬೇಕು. ಇದು ಹೋರಾಟ ರೈತರು ಹೋರಾಟ ಅದ, ಯಾರು ವೈಯಕ್ತಿಕ ಹೋರಾಟ ಅಲ್ಲ. ಇಲ್ಲಿ ಯಾರು ಬಂದು ಶೋ ಪುಟ ಕೊಡೋದು ನಮ್ಗೆ ಸರಿ ಅನಿಸ್ತಾ ಇಲ್ಲ. ಅವತ್ತಿನ ದಿವಸ ನಮ್ಮ ನಿರ್ಧಾರ ಏನಾಗಿತ್ತು ಅಂತಂದ್ರೆ, ಕಲಬುರಗಿ ಹೆಚ್ಚು ಮಳೆ ಆಗಿರೋ ಕಾರಣ ಏನ್ ಮಾಡ್ಬೇಕಪ್ಪ ಅಂತ ಚಿಂತನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೆಲವರು ಮುಖಂಡರು ಅದು ಬರೀ ಕಲಬುರಗಿ ಒಂದೇ ಅಂತಲ್ಲ, ಕಲ್ಯಾಣ ಕರ್ನಾಟಕ ಭಾಗ ಪೂರ್ತಿ ನೀರಾಗಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ವತಿಯಿಂದ ನಾವೆಲ್ಲರೂ ಹೋರಾಟನ ಮಾಡೋಣ ಅಂತಂದಾಗ ಎಲ್ಲರೂ ಕೇಳಿದ್ರು ಯಾವ ತರ ಹೋರಾಟ ಅಂತಂದ್ರೆ ಸತ್ಯಾಗ್ರಹ ಕೂಡೋಣ, ಮೆಮೊರಂಡಮ್ ಕೊಡೋಣ ಅಂತಂದ್ರು. ಅವಾಗ ಎಲ್ಲ ನಿರ್ಣಯ ಒಂದೇ ಆಗಿತ್ತು. ಏನು ಅಂತಂದ್ರೆ ಕಲಬುರಗಿ ಬಂದ್ ಮಾಡ್ಬೇಕಂತೇಳಿ. ಅದಕ್ಕೆ ನಮ್ದು ಕೂಡ ಒಪ್ಪಿಗೆ ಇತ್ತು. ನಾವು ಕೂಡ ಅದಕ್ಕೆ ನಿರ್ಧಾರಕ್ಕೆ ಒಪ್ಪಿಗೆ ಮತ್ತು ತಗೊಂಡ್ವಿ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ಉತ್ಸವವಾಗಿ ದಸರಾ ಹಬ್ಬ ಇತ್ತು. ಹೆಣ್ಮಕ್ಳು ಬರ್ಲಿಲ್ಲ, ಗಂಡು ಮಕ್ಳು ಫಸ್ಟ್ ಟೈಮ್ ಎಲ್ರು ಇಲ್ಲೇ ಒಂದು ಟೆಂಟ್ ಹಾಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಸತ್ಯಾಗ್ರಹ ಕೂತ್ಕೊಂಡ್ರು. ಸತ್ಯಾಗ್ರಹ ಕೂತ್ಕೊಂಡಂತ ಸಂದರ್ಭದಲ್ಲಿ ಯಾರು ನೀರ್ ಕೇಳಕ್ ಬಂದಿಲ್ಲ, ಯಾರು ಊಟ ಮಾಡಿದ್ರ ಅಂತ ಕೇಳಕ್ ಬಂದಿಲ್ಲ. ಹೋರಾಟಕ್ಕೆ ಬಂದ್ರು, ಫೋಟೋ ತಕೊಂಡ್ರು, ಹೋದ್ರು. ಕಂತ ಸಾಬ್ರೆ ಇವತ್ತಿಗೆ ನನಗೆ ಏನ್ ತ್ರಾಸ ಆಗ್ಲಿಕ್ಕತ್ತಲ್ಲ ಅಂತಂದ್ರ ಎಲ್ಲ ರಾಜಕಾರಣಿಗಳು ಇವತ್ತು ನಾವು ಒಂದೇ ಪಕ್ಷ ಅಂತ ಇಲ್ಲ, ಒಂದೇ ಜಾತಿ ಅಂತಿಲ್ಲ, ಒಂದೇ ಧರ್ಮ ಅಂತಿಲ್ಲ. ಅವತ್ತಿನ ದಿವಸ ಯಾರು ಬರ್ಲಿಲ್ಲ, ಬಂದ್ರು ಫೋಟೋ ತಕೊಂಡು ಹೋದ್ರು. ಇವತ್ತು ರ್ಯಾಲಿನೂ ಫೋಟೋ ತಗೊಳಕ್ ಬಂದಾರ. ಇವೆಲ್ಲ ಬಿಟ್ಟು ಬಿಡಿ ನಡೆಯಂಗಿಲ್ಲ, ಇವೆಲ್ಲ ಬಿಟ್ಟು ಬಿಡಿ ನಡೆಯಂಗಿಲ್ಲ. ಅವತ್ತಿನ ದಿವಸ ಇನ್ನ ತನಕ ಗೊತ್ತದ, ನಮ್ಮ ರೈತ ಮುಖಂಡರು ನಮ್ಮ ಅಣ್ಣಂದ್ರು ಅಲ್ಲಿ ರಾತ್ರಿ ಊಟ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ರು, ಅಲ್ಲಿ ಕುತ್ಕೊಂಡು ನೀರು ಕುಡಿಬೇಕಾದ್ರೆ ಎಷ್ಟು ಕಷ್ಟಪಟ್ರು, ಅವೆಲ್ಲ ನಮಗ್ ಗೊತ್ತದ. ಟೆಂಟ್ ಹಾಕೋ ಟೈಮ್ನಾಗ ಏನೇನ್ ತ್ರಾಸ ಪಟ್ರು, ಏನ್ ಮಾಡೋದಂತೆಲ್ಲ ನಮಗ್ ಗೊತ್ತದ. ನಾನ್ ಜಾಸ್ತಿ ಮಾತಾಡಲ್ಲ. ಈ ಸರ್ಕಾರ ಮುಖಾಂತರ ಈ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತದವರು ವಾಪರು ಯಾಕ್ರಪ್ಪ ಇಲ್ಲಿ ಯಾಕೆ ಕುಂತೀರಿ, ಏನ್ ನಿಮ್ ಸಮಸ್ಯೆ ಅದ, ಏನಾಗ್ತದೆ ಅಂತ ಬರ್ಲಿಲ್ಲ. ನ್ಯಾಲಿ ವಾಸನಿ, ರಾತ್ರಿ ಹುಳ, ಎಷ್ಟು ಕಷ್ಟಪಟ್ರು ಅಂತಂದ್ರೆ ರಾತ್ರಿ 12 ಗಂಟೆವರೆಗೂ ಸುಮ್ಮನೆ ಕೂತ್ಕೊಂಡು ಹೋದ್ರು. ಯಾರು ಬಂದಿಲ್ಲ. ಇವತ್ತೆಲ್ಲರೂ ಬಂದ್ರಪ್ಪ ಬ್ಯಾನರ್ನಿಂದ. ಇವೆಲ್ಲ ಬಿಟ್ಬಿಡಿ ನಾಟಕ. ಹೋರಾಟಕ್ಕೆ ಯಾಕಂತಂದ್ರ ಇಲ್ಲೇ ನಮ್ಮ ತಾಲೂಕದವರು ಒಬ್ರು ರೈತರು 10,000 ರೂಪಾಯಿ 5,000 ರೂಪಾಯಿ ಸಾಲ ಕಟ್ಟಕ್ ಹಾಕ್ಲಾರ್ದೇನೆ ಸುಸೈಡ್ ಮಾಡ್ಕೊಂಡ್ರಿ, ಆತ್ಮಹತ್ಯೆ ಮಾಡ್ಕೊಂಡ್ರಿ. ನಮ್ಮ ಹೊಟ್ಟೆ ಬೆಂಕಿ ಬೆಳಿಕತ್ತದ. ಈ ಸರ್ಕಾರಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಸರ್ಕಾರ ಅಂತ ಇಲ್ಲ. ಇವತ್ತು ಆಡಳಿತ ಸರ್ಕಾರದವರೇ ಆಗ್ಲಿ, ವಿರೋಧ ಪಕ್ಷದ ಸರ್ಕಾರದವರೇ ಆಗ್ಲಿ, ಜಿಲ್ಲಾಡಳಿತಕ್ಕಾಗ್ಲಿ ನಾನೊಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದೀನಿ. ನೀವು ತಿಂತಾ ಇರೋ ಅನ್ನ ಯಾರ್ದು? ನೀವು ತಿಂತಾ ಇರೋ ಕಾಜು ಕಿಸ್ಮಿಸ್ ಯಾರ್ದು? ನೀವು ಕುಡಿತಾ ಇರೋ ಚಾ ಯಾರ್ದು? ತಮ್ಮ ನಿಮ್ಮ ಮೈ ಮುಚ್ಚುವಂತ, ಮರ್ಯಾದೆ ಮುಚ್ಚುವಂತ ಬಟ್ಟೆ ಹಾಕೊಂತಿರಲ್ಲ, ಅದು ಬೆಳೆ ಯಾರ್ದ್ರಿ? ನಿಮಗೆಲ್ಲ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಬೂಟ ಸೂಟ ಬಟ್ಟೆ ಹಾಕೊಂಡು ಹೋಗಕ್ ತಿಳಿತದ? ಎಸ್ ಡಿ ಆಫೀಸ್ ಕೂಡ ತಿಳಿತದ? ನಡೆಯಕ್ಕಾಗ್ಲಾರ್ದ ಹೆಲಿಕಾಪ್ಟರ್ ಮೇಲೆ ವೀಕ್ಷಣೆ ಮಾಡ್ಲಿಕ್ಕೆ ನಿಮಗೆ ತಿಳಿತದ? ರೈತರ ಕಷ್ಟ ನಿಮ್ಗೆ ತಿಳಿಯಕತ್ತಿಲ್ಲೇನ್ರಿ? ರೈತರ ಕಷ್ಟ ತಿಳಿಯಕತ್ತಿಲ್ಲನ್ರಿ? ಓಟ್ ಕೇಳೋ ಟೈಮ್ನ ಮೈ ಮೇಲೆ ಹೊರಕ ಬಟ್ಟೆ ತಗೊಂಡು ಹೆಣ್ರನ್ನಂಗಿಲ್ಲ, ಮಕ್ಳನ್ನಂಗಿಲ್ಲ, ಅಕ್ಕನಂಗಿಲ್ಲ, ತಂಗಿರಲ್ಲ, ಒಟ್ರುಗಿ ರೋಡಿಗೆ ಇಳಿಸ್ತೀರಿ. ಅಣ್ಣ ಯಪ್ಪ ಕೈ ಬೀಳ್ತೀನಿ, ಕಾಲ್ ಬೀಳ್ತೀನಿ, ನಾಲ್ಯಾಗೂ ಕೊಂಡಿರ್ತೀರಿ, ಚಪ್ಪಲ್ ಬಲ್ಲಿನೂ ಕೊಂಡಿರ್ತೀರಿ, ಎಲ್ಲಾನು ಕೊಂಡಿರ್ತೀರಿ. ಈಗ ಯಾಕಿಲ್ರಿ? ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗೆ ನಾನು ಕೇಳ್ತೇನೆ, ಯಾಕ್ರಿ ಗಂಜಿ ಕೇಂದ್ರಗಳನ್ನ ನೀವು ಬಂದ್ ಮಾಡಿದ್ರಿ? ಯಾಕ್ರಿ ಗಂಜಿ ಕೇಂದ್ರಗಳನ್ನ ಬಂದ್ ಮಾಡಿದ್ರಿ? ದುಡ್ಡು ನೀವು ಮನೆಯಿಂದ ಕೊಡ್ತಿದ್ರ? ಸರ್ಕಾರದಾಗ ದುಡ್ಡಿಲ್ಲ. ಅರೆ ನೀವು ಏನ್ ತಿಂಗಳ ಸ್ಯಾಲ್ರಿ ತಗೊಂತಿರ್ಲ? MLA, MP, ಮಿನಿಸ್ಟರ್, XMLA, XMP, ಮಿನಿಸ್ಟರ್, ನೀವು ಬರೀ 2-3 ತಿಂಗಳು ಪಗಾರ ತಗೋಲ್ಲ ಅಂತಂದ್ರೆ ರೈತರ ಸಾಲ ಮುಟ್ತದ್ರಿ. ಯಾರಿಗ್ರಿ ಕತ್ತಿ ಹೇಳ್ತೀರಿ ನೀವು? ಏನ್ ನಿಮ್ ಮನಿ ದುಡ್ಡು ಕೇಳಕತ್ತೀವಿ ನಾವು ಕಟ್ಟಿರೋದು ಏನು ತೆರಿಗೆ ಅದ, ಅದ್ರ ಮೇಲೆ ನೀವೇ ಬದುಕಾಕತ್ತೀರಿ. ನಿಮಗೆ ಬದುಕ್ತಾ ಇರೋದು ನಮ್ಮ ರೈತರು. ನೀವು ಗಾಳಿ ಕಾಣ್ತಾ ಇರೋದು ನಮ್ಮ ರೈತರದು, ನೀವು AC ಕಾಣ್ತಾ ಇರೋದು ನಮ್ಮ ರೈತರದು. ಇನ್ನು ಮುಂದೆ ರೈತರಿಗೆ ಏನಾದ್ರೂ ನೀವು ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ನಾವಿವತ್ತು ಕೊಟ್ನೂರ್ ನಿಂತ
ಒಂದು ರೈತರ ಚಳಿವಳಿಯನ್ನ ತಗೊಂಡ್ ಬರ್ತಕ್ಕ ಸಂದರ್ಭದಲ್ಲಿ 90 ವರ್ಷದ ಅಜ್ಜ ಕಾಲಾಗ ಚಪ್ಪಲಿ ಇಲ್ಲಾದ್ರೆ ಕೈಯಾಗ ಖಡ್ಗಿ ತಗೊಂಡ್ ಬಂದ. ಯಾಕಂತಂದ್ರೆ ನಾ ದುಕಾನ್ ಬಂದ್ ಮಾಡಿಸ್ಬೇಕ್ರಿ ಅಂತೇಳಿ ನಾವು ದುಕಾನ್ ಬಂದ್ ಮಾಡ್ಬೇಕು. ಯಾಕಂತಂದ್ರ ನಾವ್ ಪರಿಹಾರ ಬೇಕ್ರಿ, ನಮ್ಗ್ ಹಾಕೊಳಕ್ ಬಟ್ಟಿ ಇಲ್ಲ, ನಮಗ್ ತಿನ್ನಕ್ ಬಟ್ಟಿ ಇಲ್ಲ, ಊಟ ಇಲ್ಲ.